ಕಾಯಕಯೋಗಿ ಫೌಂಡೇಶನ್, ಶ್ರೀ ಸಿದ್ಧಗಂಗಾ ಸೇವಾ ಸಮಿತಿ, ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳ ಸಂಘ, ಜಿಲ್ಲಾ ಶರಣರ ಸಂಘಟನೆ, ಸಿದ್ಧಗಂಗಾ ಬಳಗದ ಸಂಯುಕ್ತಾಶ್ರಯದಲ್ಲಿ ಪದ್ಮಭೂಷಣ, ಕರ್ನಾಟಕ ರತ್ನ, ಕಾಯಕಯೋಗಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 117ನೇ ಜನ್ಮದಿನೋತ್ಸವದ ಪ್ರಯುಕ್ತ ಮಹಾದಾಸೋಹ, ರಕ್ತದಾನ, ಕೃತಿ ಬಿಡುಗಡೆ, ಅಭಿನಂದನಾ ಸಮಾರಂಭ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬೇಬೆ ಬೆಟ್ಟದ ಶ್ರೀ ರಾಮಯೋಗೀಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ಶಿವಬಸವ ಸ್ವಾಮೀಜಿಯವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ದೀಪ ಬೆಳಗೋದ್ರ ಮೂಲಕ ಚಾಲನೆ ನೀಡಿದರು. ಮಳವಳ್ಳಿಯ ಶ್ರೀ ಸಿದ್ಧಗಂಗಾ ಬಳಗದ ಅಧ್ಯಕ್ಷ ಮಿಲಿಟರಿ ಸುರೇಶ್ ಹಾಗೂ ಪರಿಸರ ಪ್ರೇಮಿ ಕೃಷ್ಣಪ್ಪ ಅವರಿಗೆ ಸಿದ್ಧಗಂಗಾ ಶ್ರೀ ಭಕ್ತ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇನ್ನು ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್ ಮಾತನಾಡಿ, ಸುಮಾರು 20 ವರ್ಷಗಳಿಂದ ಉದ್ಯಾನವನದಲ್ಲಿ ವಿವಿಧ ಸೇವಾ ಕಾರ್ಯಗಳು ನಡೆದುಕೊಂಡು ಬರ್ತಾ ಇದೆ. ಸುಮಾರು 10,000 ಜನತೆಗೆ ಮಹಾದಾಸೋಹ ನಡೀತಾ ಇದೆ. ಕೋಟಿಗೊಬ್ಬ ಶರಣ ಎಂಬ ಕೃತಿ ಲೋಕಾರ್ಪಣೆಗೊಂಡಿದೆ. ಹಸಿದವರಿಗೆ ತೃಪ್ತಿಪಡಿಸೋದು ಅನ್ನ ಎಂದರು. ಸಿದ್ಧಗಂಗಾ ಶ್ರೀಗಳ 117ನೇ ಜನ್ಮದಿನಾಚರಣೆಯನ್ನು ಮಂಡ್ಯದಲ್ಲಿ ಇವತ್ತು ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ನಾವು ದೇವರ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೇವೆ. ಪರಮ ಪೂಜ್ಯರೇ ನಮಗೆ ದೇವರು, ನಾವು ದೇವರನ್ನು ಕಂಡಿಲ್ಲ. ಅಂತಹ ದೇವರ ಜನ್ಮದಿನಾಚರಣೆಯನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷಕರವಾದಂತಹ ಸಂಗತಿ. ಈ ಮಹಾದಾಸೋಹಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಮತ್ತು ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಬೇಬಿ ಬೆಟ್ಟ ಶ್ರೀಗಳಿಗೆ ಮತ್ತು ದನಗೂರು ಶ್ರೀಗಳಿಗೆ ಮತ್ತು ಶಿವಪುರ ಗ್ರಾಮದ ಶ್ರೀಗಳಿಗೆ ಎಲ್ಲ ಪೂಜ್ಯರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇವತ್ತು ಭಾರತ ರತ್ನ ನೀಡಬೇಕು ಅಂಥೇಳಿ ಹಲವಾರು ಕಡೆ ಚರ್ಚೆ ಆಗ್ತಾಯಿದೆ. ಇದು ಕೇಂದ್ರ ಸರ್ಕಾರಕ್ಕೆ ಅಂಧತ್ವ ಬಂದಿದೆ. ಅವರು ಎಷ್ಟೋ ಜನರಿಗೆ ಭಾರತ ರತ್ನವನ್ನು ನೀಡಿದ್ದಾರೆ. ಪರಮ ಪೂಜ್ಯರು ವಿಶ್ವರತ್ನ, ಅವ್ರಿಗೆ ಯಾವುದೇ ರತ್ನ ಅವಶ್ಯಕತೆ ಇಲ್ಲ. ಭಾರತ ರತ್ನ ಕೊಟ್ಟರೆ ಭಾರತ ರತ್ನಕ್ಕೆ ಗೌರವವೇ ಹೊರತು ಪರಮ ಪೂಜ್ಯರಿಗೇನೂ ಅಲ್ಲ. ಹಾಗಾಗಿ ಈಗಾದ್ರೂ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪರಮ ಪೂಜ್ಯರಿಗೆ ನೀಡಬೇಕು ಅಂತೇಳಿ ನಾವು ಭಕ್ತರು ಆಗ್ರಹಿಸ್ತೇವೆ. ಮಳವಳ್ಳಿ ಧನಗುರು ಮಠದ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸಿದ್ಧಗಂಗಾ ಶ್ರೀಗಳು ಕಾಯಕ, ದಾಸೋಹ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದ್ರು. ನಾಡಿನಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಅನ್ನ, ಆಶ್ರಯ ಮತ್ತು ಶಿಕ್ಷಣ ನೀಡಿದ ಕೀರ್ತಿ ಸಲ್ಲಿಸುತ್ತೆ ಎಂದರು. ದಾಸೋಹದ ಕಾರ್ಯಕ್ರಮವನ್ನು ಕಾಯಕಯೋಗಿ ಫೌಂಡೇಶನ್ ಹಾಗೂ ಮಂಡ್ಯ ಜಿಲ್ಲಾ ಸಿದ್ಧಗಂಗಾ ಬಳಗ ಮತ್ತು ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದು, ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತಹ ರಾಮಯೋಗೀಶ್ವರ ಮಠದ ಪೂಜ್ಯ ಸ್ವಾಮೀಜಿಯರಲ್ಲಿ ಭಕ್ತಿಯ ನಮನವನ್ನು ಸಲ್ಲಿಸಿ ಈ ಒಂದು ಸಂಯೋಜಕರಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೇ, ಇವತ್ತು ಭಾಳ ವಿಶೇಷವಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಕಂಡಂತಹ ಒಂದು ಸುದಿನ. ಅವರು ಮುಖ್ಯವಾಗಿ ಕಾಯಕ, ದಾಸೋಹ ಮತ್ತು ಶಿಕ್ಷಣ ಈ ಮೂರನ್ನು ಮುಖ್ಯ ಗುರಿಯಾಗಿಸಿಕೊಂಡು ನಾಡಿನಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಪ್ರತಿನಿತ್ಯ ಅನ್ನ, ಆಶ್ರಯ ಮತ್ತು ವಸತಿಯನ್ನು ಕೊಟ್ಟಂತಹ ಕೀರ್ತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಸಲ್ಲುತ್ತದೆ. ಆ ದೃಷ್ಟಿಯನ್ನಿಟ್ಟುಕೊಂಡು ಅವರ ಪರಮ ಅನುಯಾಯಿಗಳಾಗಿ ನಮ್ಮ ಶಿವಕುಮಾರ್ ಅವರು ಸುಮಾರು 20 ವರ್ಷದಿಂದ ಈ ಉದ್ಯಾನವನವನ್ನು ಅತ್ಯಂತ ಹಸಿರೀಕರಣವನ್ನು ಮಾಡಿಕೊಂಡು ಈ ಒಂದು ಭಾಗದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಸಂಸ್ಮರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ, ರೈತರಿಗೆ ಉಪಯುಕ್ತ ಸಸಿ ಹಾಗೂ ಕಲ್ಪವೃಕ್ಷವನ್ನು ವಿತರಣೆ ಮಾಡಲಾಯಿತು. ಬಳಿಕ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ಸೇವಾ ಸಮಿತಿ ಅಧ್ಯಕ್ಷ ಎಂಆರ್ ಮಂಜುನಾಥ್, ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳ ಸಂಘ ಅಧ್ಯಕ್ಷ ಬೆಟ್ಟಳ್ಳಿ ಮಂಜುನಾಥ್, ವಿಶ್ವ ವಚನ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ವಚನ ಕುಮಾರಸ್ವಾಮಿ, ಜಿಲ್ಲಾ ಶರಣರ ಸಂಘಟನೆಯ ಮಿಲಿಟರಿ ಸುರೇಶ್, ಕಾಡುಕೊತ್ತನಹಳ್ಳಿ ನಂದೇಶ್, ವಿಶ್ವನಾಥ್, ಮಹತೇಶಪ್ಪ, ಶಿವಲಿಂಗಪ್ಪ, ಮಹೇಶ್, ಎಲ್ ಸಂದೇಶ್, ಎಂಜಿನಿಯರ್ ಚಂದ್ರಹಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.